ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುವಂತಹ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ನ ಬ್ಯಾಕ್ ನೆಕ್ಕಿಗೆ ಯಾವ ರೀತಿಯಾಗಿ ಹೊಸ ಡಿಸೈನ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಈ ಎಂಬ್ರಾಯ್ಡ್ರಿ ವರ್ಕು ಮಾಡೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ, ಯಾವ ಕಲರ್ ದಾರ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಟ್ಟರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಬನ್ನಿ ಈಗ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಎಂಬ್ರಾಯ್ಡ್ರಿ ವರ್ಕು ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದು ಈ ಎಂಬ್ರಾಯ್ಡ್ರಿ ಪ್ಲೇಟು. ನನ್ನ ಕಡೆ ಇಲ್ಲಿ ಒಂದು ನಾನು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೂ 2 ಎಕ್ಸ್ಟ್ರಾ ಇದ್ದಾವೆ. ಈ ಎಂಬ್ರಾಯ್ಡ್ರಿ ಪ್ಲೇಟು ಹಾಕಿದರೆ ಮಾತ್ರ ನಾರ್ಮಲ್ ಮಷೀನಲ್ಲಿ ವರ್ಕ್ ಮಾಡೋದಕ್ಕೆ ಬರುತ್ತೆ. ಫಸ್ಟ್ ನಾನು ಈ ಎಂಬ್ರಾಯ್ಡ್ರಿ ಪ್ಲೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಕಟ್ಟರ್ ತೊಗೊಂಡಿದ್ದೀನಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಮಾಡೋದಕ್ಕೆ ದಾರನ ಸಿಲ್ಕ್ ದಾರ, ಸಿಲ್ವರ್ ಕಲರ್ದು ಸಿಲ್ಕ್ ದಾರ, ಹಾಗೆ ವೈಟ್ ಕಲರ್ದು ತೊಗೊಂಡಿದ್ದೀನಿ ಕಾಟನ್ ದಾರ ಬಾವಿನ ಒಳಗಡೆ, ಮತ್ತು ಬ್ರೌನ್ ಕಲರು ಸಿಲ್ಕ್ ದಾರ ಮತ್ತು ಬ್ರೌನ್ ಕಲರು ಕಾಟನ್ ದಾರನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಕ್ಯಾನ್ವಾಸ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ನ್ಯೂಸ್ ಪೇಪರ್ ಆದರೂ ತೊಗೊಳ್ಳಿ, ನಡೀತೈತಿ. ಮತ್ತು ನಾನಿಲ್ಲಿ ಫ್ರೇಮ್ಗೆ ಆಲ್ರೆಡಿ ಬಟ್ಟೆನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವತ್ತು ಯಾವ ಡಿಸೈನ್ ಹಾಕ್ತೀನಿ, ಹಾಗೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ಸಣ್ಣದಾಗಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು. ಬನ್ನಿ ಈಗ ಇದಕ್ಕೆ ನಾನು ಯಾವ ರೀತಿಯಾಗಿ ಸ್ಕೆಚ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈ ಸಾರಿ ವಿಡಿಯೋ ಮಾಡಬೇಕಾದ್ರೆ ನಾನು ರೌಂಡ್ ನೆಕ್ಕಿಗೆ ಎಂಬ್ರಾಯ್ಡ್ರಿ ವರ್ಕು ಮಾಡಿ ತೋರಿಸಿದ್ದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಬ್ಯಾಕ್ ನೆಕ್ಕಿಗೆ ಅಂದರೆ ಸ್ಕ್ವೇರ್ ಶೇಪು ಮಾರ್ಕ್ ಹಾಕ್ಕೊಂಡು ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಬರುತ್ತೆ, ಹಾಗೆ ಸ್ಕೆಚ್ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನಾನು ಇಲ್ಲಿ ಒಂದು ಸ್ಕ್ವೇರ್ ಶೇಪು ಮಾರ್ಕ್ನ ಹಾಕ್ಕೋತಾ ಇದ್ದೀನಿ. ಇದು ರಫ್ ಸ್ಕೆಚ್ಚು, ನಾನು ಯಾವುದೇ ಬ್ಲೌಸ್ ಪೀಸ್ ತೊಗೊಂಡು ವರ್ಕ್ ಮಾಡೋದಕ್ಕೆ ಹಾಕ್ತಾ ಇಲ್ಲ. ಇಲ್ಲಿ ನಿಮಗೆ ರಫ್ ಸ್ಕೆಚ್ ಅನ್ನೋದಕ್ಕೋಸ್ಕರ ನಾನು ಸುಮ್ಮನೆ ಒಂದು ರಫ್ ಆಗಿ ತೋರಿಸ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು. ಇದಕ್ಕೇ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಹಾಕ್ತೀನಿ, ಹಾಗೆ ಯಾವ ಡಿಸೈನ್ ಹಾಕ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನೀವು ಕೂಡ ಖಾಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಏನೇನು ತೋರಿಸಿದ್ದೀನಿ ಅದೆಲ್ಲನೂ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಬ್ಲೌಸ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದನ್ನು ಕಲೀರಿ. ಹಾಗೆ ನಾನು ಒಂದು ವಾರದಿಂದ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ್ದಿಲ್ಲ ನಾರ್ಮಲ್ ಮಷೀನಲ್ಲಿ. ಯಾಕೆಂದರೆ ನಾನು ನಮ್ಮೂರಿಗೆ ಹೋಗಿದ್ದೆ, ಅದಕ್ಕೋಸ್ಕರ ಊರಿಂದ ಮೊನ್ನೆ ತಾನೇ ಬಂದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಟೈಮ್ ಸಿಕ್ಕಿರೋದಕ್ಕೋಸ್ಕರ ನಾನು ವೀಡಿಯೋ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಹೊಸ ಡಿಸೈನ್ ಕೂಡ ಸ್ಕೆಚ್ ಮಾಡಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಯಾವ ಡಿಸೈನ್ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ ಒಂದು ಸರಿ. ನಾನಿಲ್ಲಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿರೋ ಹೂವನ್ನ ಅಂದರೆ ಫ್ಲವರ್ ಡಿಸೈನ್ನ ಹಾಕ್ಕೋತಾ ಹೋಗ್ತೀನಿ ನೋಡಿ. ಸುಮ್ಮನೆ ಸಿಂಪಲಾಗಿ ಬೇಕು ಅಂದರೆ ಸಿಂಪಲಾಗಿ ಹಾಕ್ಕೊಳ್ಳಿ. ನಿಮಗೆ ಇಲ್ಲ ದೊಡ್ಡ ಫ್ಲವರ್ ಬೇಕು ಅಂದರೆ ದೊಡ್ಡ ಫ್ಲವರ್ ಕೂಡ ಹಾಕೋಬೋದು. ನಾನು ಸಿಂಪಲಾಗಿ ಸಣ್ಣ ಫ್ಲವರ್ನ ಸ್ಕೆಚ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಚಿಕ್ಕ ಚಿಕ್ಕದಾಗಿರೋ ಒಂದು ಫ್ಲವರ್ನ ಸ್ಕೆಚ್ ಮಾಡ್ಕೋತಾ ಹೋಗ್ತೀನಿ ನೋಡಿ. ಇದಕ್ಕೇ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ನೀವು ಕೂಡ ಒಂದು ಸಾರಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾನೆ ಬರ್ತಾಯಿದ್ದೀನಿ ನಾನು. ವೀಡಿಯೋನ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ, ಏನೂ ಅರ್ಥ ಆಗಲ್ಲ. ಪ್ರತಿಯೊಂದು ವೀಡಿಯೋದಲ್ಲಿ ಅದನ್ನೇ ಹೇಳೋದು ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ, ನೀವು ಕೂಡ ಅದೇ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡೋದನ್ನು ಕಲೀರಿ ಅಂತ ಪದೇ ಪದೇ ಹೇಳ್ತಾಯಿದ್ದೀನಿ ನಾನು ಏನಾದರೂ ತಪ್ಪಾಗಿ ಹೇಳ್ತಾಯಿದ್ದೀನಿ ಅಂದರೆ ಸಾರಿ ಕೇಳ್ತೀನಿ. ಯಾಕೆಂದರೆ ನಾನು ಕಲಿಯೋದಲ್ಲದೆ ನೀವೂ ಕಲೀಲಿ ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋನೂ ನಾನು ನಿಧಾನವಾಗಿ ಹೇಳ್ಕೋತಾ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾ ಬರ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಇನ್ನೂ ನಾರ್ಮಲ್ ಮಷೀನಿಂದನೇ ನಾನು ಎಂಬ್ರಾಯ್ಡ್ರಿ ವರ್ಕು ಮಾಡ್ತಿದ್ದೇನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಧಾನವಾಗಿ ನಾನು ತೋರಿಸ್ಕೋತಾ ವೀಡಿಯೋ ಮಾಡೋದು. ಪ್ರತಿಯೊಂದು ವೀಡಿಯೋದಲ್ಲಿ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಅರ್ಥ ಆಗಲ್ಲ. ಇನ್ನೂ ನೀವು ನೋಡಿ ಕಲಿಯೋದು ಭಾಳ ಇದೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾನೇ ಬರ್ತಾಯಿದ್ದೀನಿ, ಕಲೀರಿ ಅಂತ ಹೇಳ್ತೀನಿ. ಹೋಗಿರೋ ಟೈಮು ನಮ್ಮದಲ್ಲ, ಈಗಿರೋ ಟೈಮ್ ಮಾತ್ರ ನಮ್ಮದು. ಅದಕ್ಕೆ ಇರೋ ಟೈಮಲ್ಲೇ ಏನಾದರೂ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಪ್ರತಿಯೊಂದು ಸರಿ ಹೇಳ್ತಾ ಬರ್ತಾಯಿದ್ದೀನಿ ನಾನು. ಸಿಂಪಲ್ಲಾಗಿ ಫ್ಲವರ್ ಡಿಸೈನ್ನ ಹಾಕೋತಾ ಬರ್ತಿದ್ದೀನಿ. ಈ ಸ್ಕ್ವೇರ್ ಶೇಪಿಗೆ
ಯಾವ ರೀತಿಯಾಗಿ ಈ ವರ್ಕ್ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಸಣ್ಣದಾಗಿ ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಆಗಲೇ, ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿದೆ. ಅದಕ್ಕೆ ನಿಮಗೂ ಕೂಡ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಸ್ಕ್ವೇರ್ ಶೇಪಲ್ಲಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರಿಗೂ ಹೇಳಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡೋದಕ್ಕೆ ಬರುತ್ತೆ ನಾರ್ಮಲ್ ಮಷಿನಲ್ಲಿ ಅಂತ. ಎಂಬ್ರಾಯ್ಡ್ರಿ ಪ್ಲೇಟು ಮಷಿನ್ ಅಂಗಡಿಗಳಲ್ಲಿ ಕೇಳಿ ಸಿಗುತ್ತೆ. ನನ್ನ ಮಷಿನಲ್ಲಿ 2.5 ಇಂಚು ಇದೆ ಎಂಬ್ರಾಯ್ಡ್ರಿ ಪ್ಲೇಟಿಂದು. ನಿಮ್ಮ ಮಷಿನಲ್ಲಿ ಎಷ್ಟು ಇಂಚಿಂದಿದೆ ಅಂತ ನೋಡಿಕೊಂಡು ಆನಂತರ ಹೋಗಿ ಎಂಬ್ರಾಯ್ಡ್ರಿ ಪ್ಲೇಟು ಈ ರೀತಿ ಬೇಕು ನಮಗೆ ಅಂಥೇಳಿ ಮಷಿನ್ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಅವರು. ಈಗ ನೋಡಿ, ನಾನು ಚಿಕ್ಕದಾಗಿ ಫ್ಲವರ್ನ ಸ್ಕೆಚ್ ಮಾಡ್ತಾ ಬರ್ತಾಯಿದ್ದೀನಿ. ರಫ್ ಸ್ಕೆಚ್ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನ ಲಾಸ್ಟಲ್ಲಿ ತೋರಿಸ್ತೀನಿ. ನೀವು ಕೂಡ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮಾಡದೇ ಇದ್ದರೆ ಏನೂ ಬರಲ್ಲ, ಮಾಡಿದ ಮೇಲೇ ಎಲ್ಲ ಅರ್ಥ ಆಗೋದು ಈ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷಿನ್ನಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಬರ್ತಾಯಿದ್ದೀನಿ ನಿಮಗೆ. ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡಿ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನಗೂ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾನು ಕಲಿಯೋದಲ್ಲದೆ ಇನ್ನೊಬ್ರು ಕಲೀಲಿ ಅನ್ನೋದಕ್ಕೋಸ್ಕರನೇ ಪದೇ ನಾನು ವಿಡಿಯೋ ಮಾಡಿ ವಿಡಿಯೋ ಮೂಲಕ ನಿಮಗೆ ಹೇಳ್ತಾ ಬರ್ತಾಯಿದ್ದೀನಿ. ನೀವು ಯಾರಾದರೂ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ರಾಕ್ಟೀಸ್ ಮಾಡಿದ್ದೀನಿ ಮೇಡಮ್, ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೆ ತಿಳಿಸಿ. ಈ ರೀತಿಯಾಗಿ ಚಿಕ್ಕದಾಗಿ ನಾನು ಫ್ಲವರ್ನ ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸೈಡಲ್ಲಿ ಲೈನನ್ನು ಹಾಕೋತಾ ಬರ್ತೀನಿ ನೋಡಿ. ನಿಮಗೆ ಈ ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಇಂಟ್ರೆಸ್ಟ್ ಇದೆ ಅಂತ ಆದರೆ ಕಲ್ತ್ಕೊಳ್ಳಿ, ಇಲ್ಲಾಂದರೆ ಫೋರ್ಸ್ ಏನಿಲ್ಲ. ಯಾಕಂದರೆ ಕಲಿಬೇಕು ಅಂತ ತಲೆಯಲ್ಲಿದ್ದರೆ ಯಾರಾದರೂ ಹೇಗಾದರೂ ಕಲಿತಾರೆ. ಅದಕ್ಕೋಸ್ಕರ ಪದೇ ಹೇಳ್ತಾ ಇರೋದು. ಇಂಟ್ರೆಸ್ಟ್ ಇದ್ದರೆ ಕಲೀರಿ. ಅಂದರೆ ಕೆಲವೊಬ್ಬರಿಗೆ ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಬರುತ್ತೋ ಇಲ್ವೋ ಅಂತಲೇ ಗೊತ್ತಿದ್ದಿಲ್ಲ. ಆ ವಿಚಾರ ನನಗೆ ಗೊತ್ತಿದ್ದೂ ಗೊತ್ತಿಲ್ಲದಂಗೆ ಇರೋದಕ್ಕೆ ನನಗೆ ಬರಲ್ಲ. ಅದಕ್ಕೆ ನನಗೆ ಗೊತ್ತಿದ್ದದಕ್ಕೆ ನಿಮಗೆ ಹೇಳೋದಕ್ಕೆ ಪ್ರತಿಯೊಂದು ವೀಡಿಯೋದಲ್ಲಿ ಈ ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡಿ ಅಂತ ಹೇಳ್ತಾ ಬರ್ತಾಯಿದ್ದೀನಿ ನಾನು. ನನ್ನ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ಪ್ರತಿಯೊಂದು ನಾರ್ಮಲ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನೋಟಿಫಿಕೇಷನ್ನ ಪ್ಲೀಸ್ ಆನ್ ಮಾಡ್ಕೊಳ್ಳಿ. ನೋಡಿ, ನಾನು ಸ್ಕೆಚ್ ಮಾಡಿರೋದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಸಿಂಪಲ್ಲಾಗಿ ಸ್ಕ್ವೇರ್ ಶೇಪ್ ನೆಕ್ಕಿಗೆ ಈ ರೀತಿಯಾಗಿ ಫ್ಲವರ್ ಸ್ಕೆಚ್ನ ಮಾಡಿದ್ದೀನಿ ನಾನು. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಸಿಲ್ವರ್ ಕಲರ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಿದ್ದೀನಿ. ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ನಾನು ಪ್ರತಿ ಸಾರಿಯೂ ನಾರ್ಮಲ್ ಮಷಿನ್ನಲ್ಲೇ ಎಂಬ್ರಾಯ್ಡ್ರಿ ವರ್ಕ್ ಹೇಗೆ ಬರುತ್ತೆ ಅಂತ ನಿಮಗೆ ಹೇಳ್ತಾ ಬರ್ತಾಯಿದ್ದೀನಿ. ಪ್ಲೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಇಲ್ಲ ಅಂದರೆ ಯಾವುದೂ ಬರಲ್ಲ. ಈಗ ನೋಡಿ, ನಾನು ಸ್ಕ್ವೇರ್ ಶೇಪ್ನ ನಾನು ನೆಕ್ಕಿಗೆ ಹಾಕಿದ್ನಲ್ವ, ಯಾವ ರೀತಿಯಾಗಿ ಸಿಂಪಲ್ಲಾಗಿ ಬಂದಿದೆ ನೋಡಿ. ಇದು ವೈಟ್ ಕಲರು ಸಿಲ್ಕ್ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡಿರೋದು. ಈಗ ನೆಕ್ಸ್ಟು ಬ್ರೌನ್ ಕಲರು ಸಿಲ್ಕ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಫ್ಲವರು ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ. ಇದು ರಫ್ ಸ್ಕೆಚ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಾನು ನಿಮಗೆ ಕೊನೆಯದಾಗಿ ಹೇಳ್ತೀನಿ. ನನಗಂತೂ ತುಂಬಾ ಈಸಿಯಾಗಿ ನಾರ್ಮಲಾಗಿ ನಾನು ನಾರ್ಮಲ್ ಮಷಿನ್ನಲ್ಲೇ ಈಸಿಯಾಗಿ ಫ್ರೇಮ್ ಮೂಮೆಂಟು ಹ್ಯಾಂಡ್ ಮೂಮೆಂಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಫ್ರೇಮ್ ಮೂಮೆಂಟು ಹ್ಯಾಂಡ್ ಮೂಮೆಂಟು ಬರುತ್ತೆ. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರೋದು ಏನಂತಂದರೆ ಕಲಿಬೇಕಂತಲೇ ಹೇಳೋದು ನಾನು. ಕಲ್ತಿಲ್ಲ ಅಂದರೆ ಏನೂ ಬರಲ್ಲ. ತುಂಬಾ ನೀಟಾಗಿ ಕಾಣುತ್ತೆ. ಈಗ ನಾನು ಬ್ರೌನ್ ಕಲರು ಸಿಲ್ಕ್ ದಾರದಿಂದ ಈ ಫ್ಲವರೆಲ್ಲ ಫಿಲ್ ಮಾಡಿದ ಮೇಲೆ, ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ ಮೇಲೆ ಝರಿ ಥ್ರೆಡ್ ಇರುತ್ತಲ್ವ, ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಔಟ್ಲೈನ್ ಕೊಟ್ಕೊಂಡು ಮತ್ತು ಎಲೆ ಶೇಪ್ ಎಲ್ಲ ಹಾಕಿದ್ದೀನಲ್ವ, ಅದಕ್ಕೂ ಝರಿ ಥ್ರೆಡ್ಡೇ ಯೂಸ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕು ಮಾಡ್ತೀನಿ. ಆದರೆ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ಯಾವ ರೀತಿಯಾಗಿ ಫ್ರೇಮ್ ಮೂಮೆಂಟ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಈ ರೀತಿ ಸ್ಮಾಲ್ ಫ್ಲವರಿಗೆ ನಾವು ಕ್ರಾಸ್ ಎಂಬ್ರಾಯ್ಡ್ರಿ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನು ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾ ಇರೋದು.
ನೋಡಿ ಬ್ರೌನ್ ಕಲರು ಸಿಲ್ಕ್ ಥ್ರೆಡ್ಡಿಂದ ನಾನು ಫ್ಲವರ್ ಡಿಸೈನ್ ಎಲ್ಲ ಎಂಬ್ರಾಯ್ಡ್ರಿ ವರ್ಕು ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಸಿಲ್ವರ್ ಕಲರ್ದು ಝರಿ ಥ್ರೆಡ್ಡಿಂದ ನಾನು ಔಟ್ಲೈನ್ ಕೊಟ್ಕೋತಾ ಹೋಗ್ತೀನಿ. ಅಂದರೆ ಫ್ಲವರ್ ಡಿಸೈನ್ಗೆ ನಾನು ಒಂದು ಲೈನನ್ನು ಹಾಕ್ಕೊಂಡು ಅದಕ್ಕೆ ಎಲೆ ಶೇಪ್ ಕೊಟ್ಟಿದ್ದೆ ನಾನಿಲ್ಲಿ. ಇದಕ್ಕೆ ನಾನೀಗ ಏನು ಮಾಡ್ತೀನಿ ಅಂದರೆ ಸಿಲ್ವರ್ ಕಲರ್ದು ಜರಿ ಥ್ರೆಡ್ ತೊಗೊಂಡು ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ಕೋತಾ ಬರ್ತೀನಿ. ಇದು ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಹೇಳೋದು, ಪ್ರತಿ ಸರಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಹಾಗೆ ಎಂಬ್ರಾಯ್ಡ್ರಿ ವರ್ಕನ್ನ ನಾರ್ಮಲ್ ಮಷೀನಲ್ಲಿ ಕಲ್ತ್ಕೊಳ್ಳಿ ಅಂತಂದು ಪ್ರತಿ ಸರಿ ಹೇಳ್ತಾ ಬರ್ತಾಯಿದ್ದೀನಿ ನಾನು. ಈಗ ನಾನು ಸೈಡಲ್ಲಿರೋ ಲೈನು ಹಾಗೆ ಎಲೆ ಶೇಪ್ನ ನಾನು ಸಿಲ್ವರ್ ಕಲರ್ದ ಜರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡ್ತೀನಿ, ನೋಡ್ಕೊಳ್ಳಿ. ನಾನಿಲ್ಲಿ ಬ್ರೌನ್ ಕಲರ್ ಸಿಲ್ಕ್ ಥ್ರೆಡ್ಡಿಗೆ ಝರಿ ಥ್ರೆಡ್ ಔಟ್ಲೈನ್ ಯಾಕೆ ಕೊಟ್ಟೆ ಅಂತ ಆದರೆ, ಈ ರೀತಿ ಬ್ಲೌಸ್ ಪೀಸಿಗೆ ಬ್ರೌನ್ ಕಲರು ಸಿಲ್ಕ್ ಥ್ರೆಡ್ಡಿಗೆ ಝರಿ ಥ್ರೆಡ್ಡು ಔಟ್ಲೈನ್ ಕೊಟ್ಟರೆ ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ನಾನೀಗ ರಫ್ ವರ್ಕ್ ಮಾಡಿದ್ರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ಕಾಂಬಿನೇಷನ್ ಕಲರ್ ದಾರದಿಂದ. ನೀವೇನಾದರೂ ಸ್ಯಾರಿಲಿ ತೆಗ್ದಿರೋ ಬ್ಲೌಸ್ ಪೀಸ್ ಏನಾದರೂ ಇರುತ್ತಲ್ವ, ಅದರಲ್ಲೇನಾದರೂ ಈ ರೀತಿಯಾಗಿ ಝರಿ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದರೆ ತುಂಬಾ ನೀಟಾಗಿ ಕಾಣುತ್ತೆ. ಪ್ರತಿ ಸಾರಿ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಬ್ಯಾಕ್ ನೆಕ್ಕಿಗೆ ರೌಂಡೇ ಜಾಸ್ತಿ ಇಟ್ಕೊಂಡಿದ್ದೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ. ಆದರೆ ಇವತ್ತಿನ ವೀಡಿಯೋದಲ್ಲಿ ಸ್ಕ್ವೇರ್ ಶೇಪ್ ಡಿಸೈನು ಹಾಕ್ಕೊಂಡು ಬ್ಯಾಕ್ ನೆಕ್ಕಿಗೆ ಅದಕ್ಕೆ ಎಂಬ್ರಾಯ್ಡ್ರಿ ವರ್ಕು ಈ ರೀತಿ ಫ್ಲವರಿಂದ ಮಾಡಿದರೆ ಯಾವ ರೀತಿಯಾಗಿ ಕಾಣ್ಬೋದು ಅಂತ ನನ್ನ ತಲೆಯಲ್ಲಿ ಬಂದಿರೋದಕ್ಕೆ ನಾನು ಸ್ಕ್ವೇರ್ ಶೇಪನ್ನ ನೆಕ್ಕಿಗೆ ಸ್ಕೆಚ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣದಾಗಿ ಫ್ಲವರ್ನ ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸಿಲ್ಕ್ ದಾರದಿಂದ ಮತ್ತು ಝರಿ ಥ್ರೆಡ್ಡಿಂದ ಔಟ್ಲೈನ್ ಕೊಡೋದ್ರಿಂದ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು. ನೋಡಿ, ಕೊನೆಯದಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡೋದು ಮುಗೀತು. ನಾರ್ಮಲ್ ಮಷೀನಲ್ಲಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಬರುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಪ್ರತಿ ಸಾರಿ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ನಾರ್ಮಲ್ ಮಷೀನಲ್ಲೇ ಹೊಸ ಹೊಸ ಡಿಸೈನ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೂ ಕೂಡ ಇಷ್ಟಪಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಈ ಎಂಬ್ರಾಯ್ಡ್ರಿ ವರ್ಕು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಫಿಕ್ಸ್ ಮಾಡಿರೋ ಫ್ರೇಮ್ನ ತೆಗೆದು ಯಾವ ರೀತಿಯಾಗಿ ಬಂದಿದೆ ಅಂತ ವರ್ಕ್ ತೋರಿಸ್ತೀನಿ ನೋಡಿ. ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಪ್ರತಿ ಸಾರಿಯೂ ಚೆನ್ನಾಗಿರೋ ಡಿಸೈನೇ ನಿಮಗೆ ನಾನು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇವತ್ತಿನವರೆಗೂ ಯಾವ ವರ್ಕ್ ಮಾಡಿದ್ದೀನಿ ಯಾವುದು ಫೇಲ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಬಂದಿದೆ. ಈಗ ನಾನು ಬ್ಯಾಕಲ್ಲಿ ನ್ಯೂಸ್ ಪೇಪರ್ ಹಾಕಿದ್ನಲ್ವ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ, ಅದನ್ನು ತೆಗೆದು ತೋರಿಸ್ತೀನಿ ನೋಡಿ ಮತ್ತೊಂದು ಸರಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿದೆ ವರ್ಕು. ನೀವು ಕೂಡ ಖಾಲಿ ಕೂತ್ಕೊಳ್ಳೋಕೆ ಹೋಗಬೇಡಿ, ಯಾವುದೋ ಒಂದು ಮಾಡಲೇಬೇಕು. ಖಾಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ಪ್ರತಿ ಸರಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ ಮೇಲೆ ಇದೇ ಡಿಸೈನು ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ನ್ಯೂಸ್ ಪೇಪರ್ ತೆಗ್ದಾದ್ಮೇಲೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಕ್ವೇರ್ ಶೇಪಿನ ಮೇಲೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ತುಂಬಾ ನೀಟಾಗಿ ಬಂದಿದೆ. ನಿಮಗೆ ಈ ಡಿಸೈನು ಈ ವರ್ಕು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ತುಂಬಾ ನೀಟಾಗಿ ಕಾಣ್ತಾ ಇದೆ. ಇದರಲ್ಲಿ ಈ ಎಂಬ್ರಾಯ್ಡ್ರಿ ವರ್ಕಲ್ಲಿ ಎರಡು ಮಾತಿಲ್ಲ. ನಾರ್ಮಲ್ ಮಷೀನಿಂದ ಬಂದಿರೋ ಎಂಬ್ರಾಯ್ಡ್ರಿ ವರ್ಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.